ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳಿದ್ರು ನಮ್ಮ ಹಿರಿಯರು. ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ಅಂಗಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಣ್ಣು. ಹಾಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಅನ್ನೋದು ಅವರ ಆಶಯ ಆಗಿತ್ತು. ಹೊರ ಜಗತ್ತಿನ ಅನುಭವ ನಮಗೆ ಪಂಚೇಂದ್ರಿಯಗಳ ಮೂಲಕ ಆಗುತ್ತೆ. ಹೀಗೆ ಆಗುವ 80% ಅನುಭವಗಳು ಕೇವಲ ಕಣ್ಣಿನ ಮೂಲಕವೇ ದೊರೆಯುತ್ತೆ ನಮಗೆ. ಕಿವಿಯ ಮೂಲಕ, ನಾಲಿಗೆ ಮೂಲಕ, ಚರ್ಮದ ಮೂಲಕ 20% ಮಾತ್ರ. ಹಾಗಾಗಿ ಕಣ್ಣುಗಳ ಆರೋಗ್ಯಕ್ಕೆ ತೀರಾ ಗಮನವನ್ನು ಕೊಡಬೇಕು. ಇದು ಬಹಳ ಮುಖ್ಯವಾದದ್ದು. ಕಣ್ಣಿನ ಕಾಯಿಲೆಗಳು ಮತ್ತು ಆರೋಗ್ಯವನ್ನು ಕುರಿತಂಥ ಒಂದು ಸೊಗಸಾದ ಪುಸ್ತಕ ಕನ್ನಡ ಭಾಷೆಯಲ್ಲಿ ಪ್ರಕಟವಾಗಿದೆ. ಆರೋಗ್ಯ ಚಿಂತನ ಮಾಲಿಕೆಯಲ್ಲಿ ಪ್ರಕಟವಾಗಿರುವ ಈ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಎಚ್.ಎಂ. ರವೀಂದ್ರನಾಥ್ ಅವರು. ಸಂಪಾದಿಸಿದ್ದಾರೆ ಡಾಕ್ಟರ್ ವಸುಂಧರಾ ಭೂಪತಿ. ಕಣ್ಣಿನ ಕಾಯಿಲೆಗಳು. ಈ ಕಣ್ಣಿನ ಕಾಯಿಲೆಗಳ ಪುಸ್ತಕವನ್ನು ನೋಡ್ತಾ ಹೋಯಿತು ಅಂದರೆ 18 ಅಧ್ಯಾಯಗಳಲ್ಲಿ ಕಣ್ಣಿನ ಆರೋಗ್ಯ ಮತ್ತು ಕಣ್ಣಿಗೆ ಬರುವಂಥ ಸರ್ವಸಾಮಾನ್ಯ ಕಾಯಿಲೆಗಳು ಏನಿವೆ ಅವುಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಆದರೆ ಕೊಟ್ಟಿರುವಂಥ ಮಾಹಿತಿ ಸರಳವಾಗಿದೆ ಹಾಗೂ ನಿಖರವಾಗಿದೆ. ಒಂದು ಸಲ ಓದಿದ ಕೂಡಲೇ ಅರ್ಥ ಆಗುವ ಹಾಗಿದೆ. ಒಬ್ಬ ವೈದ್ಯರು ಇಷ್ಟು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಬರಬಹುದು. ಕಾರಣ, ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ ಡಾಕ್ಟರ್ ಎಚ್.ಎಂ. ರವೀಂದ್ರನಾಥ್ ಅವರು. ಆನಂತರ ದಿಲ್ಲಿಯಲ್ಲಿ ಇರ್ತಕ್ಕಂಥ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಇವರು ನೇತ್ರ ವಿಜ್ಞಾನದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮಧುಮೇಹಿಗಳಿಗೆ ಅವರೊಂದು ಕಿವಿ ಮಾತನ್ನು ಹೇಳ್ತಾರೆ. ಮಧುಮೇಹ ಇದೆ ಅಂದರೆ ತೊಂದರೆ ಇರಲಿ ಇಲ್ಲದೆ ಹೋಗಲಿ, ವರ್ಷಕ್ಕೆ 1 ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ಹಾಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕನ್ನಡಕದ ಅಂಗಡಿಗೆ ಹೋಗಿ ಮಾಡಿಸ್ಕೊಳ್ಳೋ ಅಭ್ಯಾಸ ನಮ್ಮಲ್ಲಿ ಉಂಟು. ದಯವಿಟ್ಟು ಕನ್ನಡಕದ ಅಂಗಡಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಮಧುಮೇಹ ಎಷ್ಟರ ಮಟ್ಟಿಗೆ ಕಣ್ಣನ್ನು ಹಾಳು ಮಾಡ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗಲ್ಲ. ಅದನ್ನು ಹೇಳಬಲ್ಲ ಸಾಮರ್ಥ್ಯ, ಅರಿವು, ಯೋಗ್ಯತೆ, ಅನುಭವ ಇರೋದು ನೇತ್ರವೈದ್ಯರಿಗೆ ಮಾತ್ರ. ಹಾಗಾಗಿ ತೊಂದರೆ ಇರಲಿ ಇಲ್ಲದೆ ಹೋಗಲಿ, ವರ್ಷಕ್ಕೆ 1 ಸಲ ಕಣ್ಣಿನ ಡಾಕ್ಟ್ರನ್ನು ನೋಡ್ತಾ ಇದ್ದರೆ ಈ ಮಧುಮೇಹ ಇರೋವರಿಗೆ, ಅತಿ ರಕ್ತದ ಒತ್ತಡ ಇರೋವರಿಗೆ ಏನಾದರೂ ತೊಂದರೆಗಳು ಆಗೋ ಹಾಗಿದ್ದರೆ ಅದು ಆರಂಭದಲ್ಲೇ ಗೊತ್ತಾಗುತ್ತೆ. ಹಾಗೆ ಸರ್ವಸಾಮಾನ್ಯವಾಗಿ ಈ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಅನ್ನೋದು ಏನಿದೆ ಅದು ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಬೇಗ ಬರ್ತಾ ಇದೆ. ವಿದ್ಯುನ್ಮಾನ ಮಾಧ್ಯಮಗಳ ದುರುಪಯೋಗ ಬಹುಶಃ ಒಂದು ಕಾರಣ ಆಗಿರಬಹುದು. ಆ ಪೊರೆಯನ್ನು ತೆಗಿಬೇಕಾದ್ರೆ ಎಷ್ಟೆಲ್ಲ ವಿಧಾನಗಳಿವೆ, ಹೇಗೆ ತೆಗೆಯೋದು, ಆರಂಭದ ಪರೀಕ್ಷೆಗಳೇನು, ಪೊರೆ ಹೇಗೆ ತೆಗಿತಾರೆ, ಹಾಗೆಯೇ ಪೊರೆ ತೆಗೆದ ಮೇಲೆ ಯಾವ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ತಗೋಬೇಕು, ಇವೆಲ್ಲವನ್ನು ಬರೀತಾ ಹೋಗ್ತಾರೆ. ಹಾಗೆಯೇ ಕೆಲವು ಮೌಢ್ಯಗಳು ಉಂಟು ನಮ್ಮಲ್ಲಿ. ಯಾರಿಗಾದರೂ ಮೆಳ್ಳಗಣ್ಣು ಇದ್ದರೆ ಅವರು ಬಹಳ ಅದೃಷ್ಟಶಾಲಿಗಳು ಅಂತ ಭಾವಿಸ್ತಾರೆ. ಅದೊಂದು ಕಾಯಿಲೆ, ಅದನ್ನು ಸರಿಪಡಿಸಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನೇತ್ರ ಆರೋಗ್ಯವನ್ನು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅಗತ್ಯವಾದ ಮೂಲ ಮಾಹಿತಿಯನ್ನು ಸರಳವಾಗಿ ಕೊಡುವಂಥ ಇಂತಹ ಪುಸ್ತಕವನ್ನು ನಾವು ಖಂಡಿತ ಓದಬೇಕು. ಒಮ್ಮೆ ಓದೋಣ. ಡಾಕ್ಟರ್ ಎಚ್.ಎಂ. ರವೀಂದ್ರನಾಥ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ವೀರಭದ್ರಪ್ಪ. ನಾನು ಆನೇಕಲ್ ತಾಲೂಕು ಅತ್ತಿಬೆಲೆಯಿಂದ ಬಂದಿದ್ದೇನೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಪ್ರೋಗ್ರಾಮ್ನ ತಪ್ಪದೇ ವೀಕ್ಷಣೆ ಮಾಡುವುದು, ಸಂಗೀತ ಕೇಳುವುದು, ಕ್ರಿಕೆಟ್ ನೋಡುವುದು. ತುಂಬ ಸಂತೋಷ ವೀರಭದ್ರಪ್ಪನವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ ಶಿವಕುಮಾರ್ ಅಂತ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ಮೂಲತಃ ನಾನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಪಲ್ಲಾಗಟ್ಟೆ ಗ್ರಾಮದವಳು. ಪ್ರಸ್ತುತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ
ಮುಕ್ತೇನಹಳ್ಳಿಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಶಟಲ್ ಬ್ಯಾಡ್ಮಿಂಟನ್ ಆಟ ಆಡುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು, ರೇಡಿಯೋ ಕೇಳುವುದು ನನ್ನ ಹವ್ಯಾಸ. ತುಂಬ ಸಂತೋಷ ಪುಷ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಬಾಲಾಜಿ ಪ್ರಸಾದ್. ನಾನು ಮೂಲತಃ ಬೆಂಗಳೂರು JP ನಗರ ಜರಗನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಇವಾಗ ನಾನು ಹನಿವೆಲ್ ಎಂಬ ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಹವ್ಯಾಸ ಪ್ರವಾಸ ಕೈಗೊಳ್ಳುವುದು, ಸ್ನೇಹಿತರೊಂದಿಗೆ ಹಾಡುಗಳನ್ನು ಕೇಳುವುದು ಹಾಗೂ ಕ್ರಿಕೆಟ್ ಆಡುವುದು. ತುಂಬ ಸಂತೋಷ ಬಾಲಾಜಿ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ ಒಂದು ಪುಸ್ತಕ ರೂಪದಲ್ಲಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಗಿಲನ್ ಬ್ಯಾರಿ ಸಿಂಡ್ರೋಮ್ ಒಂದು ರೋಗಾನುಭವ. ಮೂಲ ಮಲಯಾಳಂ ರಾಸಿತ್ ಅಶೋಕನ್, ಕನ್ನಡಕ್ಕೆ ಕೆ ಪ್ರಭಾಕರನ್. ನಮ್ಮ ಪ್ರಶ್ನೆ. ಪ್ರಾಜೆಕ್ಟ್ ನೀಲಗಿರಿ ತಾಹಿರ್ ಇದನ್ನು ಯಾವ ರಾಜ್ಯ ನಡೆಸ್ತಾ ಇದೆ? ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಪುದುಚೇರಿ, ಆಯ್ಕೆ 2 ಕೇರಳ. ಬಜರ್ ಒತ್ತಿದ್ದಾರೆ ಬಾಲಾಜಿ ಪ್ರಸಾದ್. ಕೇರಳ. ಆಯ್ಕೆ 3 ತಮಿಳುನಾಡು. ಆಯ್ಕೆ ಹೇಳಿ ವೀರಭದ್ರಪ್ಪ. ತಮಿಳುನಾಡು ಸರ್. ತಮಿಳುನಾಡು. ಆಯ್ಕೆ 4 ತೆಲಂಗಾಣ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತಮಿಳುನಾಡು ಆಗಿತ್ತು. ವೀರಭದ್ರಪ್ಪ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಗಿಲನ್ ಬ್ಯಾರಿ ಸಿಂಡ್ರೋಮ್ ಈ ಒಂದು ಪುಸ್ತಕವನ್ನು ವೀರಭದ್ರಪ್ಪ ಅವರಿಗೆ ಕೊಟ್ಟಿದ್ದೇನೆ. ವರ್ಲ್ಡ್ ವೈಲ್ಡ್ ಲೈಫ್ ಇಂಡಿಯಾ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅಡ್ವಾನ್ಸ್ಡ್ ಇನ್ಸ್ಟಿಟ್ಯೂಟ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಹೀಗೆ ಜಾಗತಿಕ ಸಂಸ್ಥೆಗಳು ಸೇರಿಕೊಂಡು ಕುರಿ ಜಾತಿಗೆ ಸೇರಿದಂಥ ಈ ತಾಹಿರ್ ಅಂತಕ್ಕಂಥ ಜೀವಿ ಇದರ ಸಂರಕ್ಷಣೆಗೆ ಅನೇಕ ಉತ್ತಮ ಕೆಲಸಗಳನ್ನು ಕೈಗೊಳ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡುತ್ತೆ. ಈ ಕುರಿಯ ವಿಶೇಷ ಏನೆಂದರೆ ಅತ್ಯಂತ ಕಡಿದಾದ ಬೆಟ್ಟಗಳನ್ನು, ಬಂಡೆಗಲ್ಲುಗಳನ್ನು ಬಹಳ ಸರಾಗವಾಗಿ ಹತ್ಕೊಂಡು ಹೋಗುತ್ತೆ. ತನ್ನ ಪಾಡಿಗೆ ತಾನು ಬದುಕುವ ಈ ಜೀವಿಯನ್ನು ಕಂಡ್ರೆ ಮನುಷ್ಯನಿಗೆ ಯಾಕೋ ಏನೋ ಗೊತ್ತಿಲ್ಲ, ಅದನ್ನು ಬೇಟೆಯಾಡ್ತಾನೆ. ಬೇಟೆ ಮನುಷ್ಯನೇ ಇದರ ದೊಡ್ಡ ಶತ್ರು ಆಗಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಮಿಳುನಾಡು ರಾಜ್ಯ ಇವುಗಳ ರಕ್ಷಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇರೋದು ನಿಜಕ್ಕೂ ಒಂದು ಒಪ್ಪುವಂಥ ವಿಚಾರ. ಮುಂದಿನ ಪುಸ್ತಕ ಕೃಷಿ ಸಂಭ್ರಮ, ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ. ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಹರ್ಷಿತ್ ಕುಮಾರ್ ಯಾವ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಪಡೆದರು? ಆಯ್ಕೆಗಳನ್ನು ನೋಡೋಣ. ಹ್ಯಾಮರ್ ಥ್ರೋ, ಡಿಸ್ಕಸ್ ಥ್ರೋ, ಜಾವೆಲಿನ್ ಥ್ರೋ, ಶಾಟ್ ಪುಟ್. ಮೊದಲಿಗೆ ವೀರಭದ್ರಪ್ಪ, ನಂತರ ಪುಷ್ಪ. ಜಾವಲಿನ್ ಥ್ರೋ ಸರ್. ಜಾವೆಲಿನ್ ಥ್ರೋ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಪುಷ್ಪ. ಹ್ಯಾಮರ್ ಥ್ರೋ. ಆಯ್ಕೆ 1 ಹ್ಯಾಮರ್ ಥ್ರೋದ. ಆಯ್ಕೆ 1 ಹ್ಯಾಮರ್ ಥ್ರೋ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಹ್ಯಾಮರ್ ಥ್ರೋ ಉತ್ತರ ಸರಿಯಾಗಿದೆ. ಕೃಷಿ ಸಂಭ್ರಮ ಈ ಒಂದು ಪುಸ್ತಕವನ್ನು ಪುಷ್ಪ ಅವರಿಗೆ ಕೊಟ್ಟಿದ್ದೇವೆ. ಏಷ್ಯನ್ ಅಥ್ಲೆಟಿಕ್ಸ್ ಅಂಡರ್ 21 ಅಂತ 21 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಯುವಜನತೆಗಾಗಿ ನಡೆಯುತ್ತೆ ಈ ಒಂದು ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ ಒಟ್ಟು 18 ಪದಕಗಳನ್ನು ಗಳಿಸಿದ್ದಾರೆ. ಋತ್ವಿಕ್ ಅವರಿಗೆ ಒಂದು ಬೆಳ್ಳಿ ಪದಕವೂ ಸಹ ದೊರೆತಿದೆ ಈ ಒಂದು ಸ್ಪರ್ಧೆಯಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಮಾತೃ ಮಡಿಲು. ಸಂಪಾದಕರು KV ಲಕ್ಷ್ಮಣಮೂರ್ತಿ, HV ಗಣೇಶ್ ಹಾಗೂ ಡಾಕ್ಟರ್ ಪ್ರೀತಿ ಅಶೋಕ್. ಪ್ರಶ್ನೆ. ಅಡ್ವಾನ್ಸ್ಡ್ ಕಾಂಪೋಸಿಟ್ ಸೋಲಾರ್ ಸೈಲ್ ಸಿಸ್ಟಮ್ ಸೌರ ತೇಲುಪಟವನ್ನು ಯಾವ ಸಂಸ್ಥೆಯು ಹಾರಿಸಿದೆ? ಆಯ್ಕೆಗಳನ್ನು ನೋಡೋಣ. ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್, ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ನಾಸಾ. ಹೇಳಿ ಬಾಲಾಜಿ. ನಾಸಾ. ಆಯ್ಕೆ 4
ಇಸ್ರೋ. ಪುಷ್ಪ, ಇಸ್ರೋ. ಉತ್ತರವನ್ನು ನೋಡೋಣ. ನಾಸಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಾತೃ ಮಡಿಲು ಈ ಒಂದು ಪುಸ್ತಕವನ್ನು ಬಾಲಾಜಿ ಪ್ರಸಾದ್ ಅವರಿಗೆ ಕೊಟ್ಟಿದ್ದೀನಿ. ಸೌರ ತೇಲುಪಟ ಅಂದರೆ ಏನು? ತುಂಬ ಜನಕ್ಕೆ ಈ ಶಬ್ದ ಗೊತ್ತಿರಲ್ಲ. ಗಾಳಿಪಟ ಗೊತ್ತಿದೆ ಅಲ್ವಾ? ಗಾಳಿಪಟ ಹೇಗಾರುತ್ತೆ? ಅರೆ, ಗಾಳಿಯಲ್ಲಿ ಹಾರುತ್ತಪ್ಪ, ಗಾಳಿ ತಳ್ಕೊಂಡು ಹೋಗುತ್ತೆ. ಹಾಗೇನೆ ಈ ಸೌರಪಟವನ್ನು ತಾವೇನು ನೋಡ್ತಾ ಇದ್ದೀರಿ, ಈ ಸೌರಪಟವೂ ಸಹ ಯಾವುದೇ ರೀತಿಯಾದ ಬ್ಯಾಟರಿ ಆಗಲಿ ಸೌರಶಕ್ತಿ ಆಗಲಿ ಮತ್ತೊಂದಾಗಲಿ ಇಲ್ಲದೆ ತನ್ನ ಪಾಡಿಗೆ ತಾನು ತೇಲ್ಕೊಂಡು ಹೋಗುತ್ತೆ. ಹೇಗೆ ತೇಲ್ಕೊಂಡು ಹೋಗುತ್ತೆ ಅಂದರೆ, ಈ ಸೌರ ಗಾಳಿ ಅಂತ ಬರುತ್ತೆ, ಸೋಲಾರ್ ವಿಂಡ್ ಅಂತ. ಸೂರ್ಯ ದಗದಗ ಉರಿತಾ ಇದ್ದಾನಲ್ಲ, ಉರಿಯುವಾಗ ಬಿಸಿ ಅನಿಲಗಳು ಎಲ್ಲವೂ ಹೊರಗಡೆ ಬರುತ್ತಲ್ಲ, ಹಾಗೆ ಅಪಾರವಾದ ಕಣಗಳು ಅಲ್ಲಿಂದ ಪ್ರವಾಹದ ರೀತಿಯಲ್ಲಿ ಹರಿಯುತ್ತೆ ಇಡೀ ಸೌರಮಂಡಲದಾದ್ಯಂತ. ಆ ಸೌರ ಕಣಗಳು ಅಥವಾ ಸೌರ ಗಾಳಿ ಏನು ಬೀಸುತ್ತೆ, ಆ ಗಾಳಿ ಇದನ್ನು ತಳ್ಕೊಂಡು ಹೋಗುತ್ತೆ. ಈ ರೀತಿಯಾದ ಒಂದು ಸೌರ ಗಾಳಿಪಟವನ್ನು ನಾಸಾ ರೂಪಿಸಿ ಅದನ್ನು ಯಶಸ್ವಿಯಾಗಿ ಹಾರಿಬಿಟ್ಟಿದೆಯಂತೆ. ನ್ಯೂಜಿಲ್ಯಾಂಡ್ ದೇಶದಿಂದ ಇದನ್ನು ಹಾರಿಬಿಟ್ಟಿದೆ. ಏಪ್ರಿಲ್ 23, 2024 ಹಾರಿಬಿಡ್ತಂತೆ. ಇದು ಸುಮಾರು 7 ಮೀಟರ್ ವ್ಯಾಪ್ತಿ ಇದೆಯಂತೆ. ಇದನ್ನು ವಿಶೇಷವಾದ ಒಂದು ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತಾರೆ, ಒಂದು ಸಂಯುಕ್ತ ವಸ್ತುವಿನಿಂದ ಇದನ್ನು ರೂಪುಗೊಳಿಸಿದ್ದಾರೆ. ಪ್ರಾಯೋಗಿಕ ಪ್ರಯತ್ನ ಇದು. ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೆರೆ ಏರಿ ಸ್ವಾಮಿ. ನಮ್ಮ ಪ್ರಶ್ನೆ: ಕನ್ನಡದಲ್ಲಿ ಬೆರೆತ ಜೀವ ಎಂಬ ಹೆಸರಿನಲ್ಲಿ ನಿರ್ಮಾಣವಾದ ಚಿತ್ರಕ್ಕೆ ಬಿ ಸರೋಜಾದೇವಿ ಅಭಿನಯದ ಯಾವ ಚಿತ್ರವು ಮೂಲವಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಪುದಿಯ ಪರವೈ, ಪಣಕ್ಕಾರ ಕುಟುಂಬಂ, ಆಲಯಮಣಿ, ಪಾಲುಂ ಪഴമുಂ. ಮೊದಲಿಗೆ ಪುಷ್ಪ, ಆನಂತರ ಬಾಲಾಜಿ ಪ್ರಸಾದ್. ಪುದಿಯ ಪರವೈ. ಪುದಿಯ ಪರವೈ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತದವರು ಬಾಲಾಜಿ. ಪಣಕ್ಕಾರ ಕುಟುಂಬ. ಪಣಕ್ಕಾರ ಕುಟುಂಬಂ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪಾಲುಂ ಪഴമുಂ ಆಗಿತ್ತು. ಸಾವುಕಾರ್ ಜಾನಕಿ, ಎಂ.ಆರ್. ರಾಧಾ, ಬಾಲಯ್ಯ, ಕರುಣಾನಿಧಿ, ಮನೋರಮಾ, ಪ್ರೇಮ್ ನಜೀರ್ ಅಭಿನಯಿಸಿದ್ರು ಈ ಒಂದು ಚಿತ್ರದಲ್ಲಿ. ಕನ್ನಡ ಅವತರಣಿಕೆಯಲ್ಲಿ ಕಲ್ಯಾಣ್ ಕುಮಾರ್ ಅವರು ಪ್ರಧಾನ ಭೂಮಿಕೆಯನ್ನು ನಿರ್ವಹಿಸಿದರು. ಸರೋಜಾದೇವಿ ಅವರೇ ಮೂಲ ಪಾತ್ರವನ್ನು ಸಹ ನಿರ್ವಹಿಸಿದ್ರು. ತಮಿಳಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸ್ತು ಈ ಒಂದು ಚಿತ್ರ ಪಾಲುಂ ಪഴമുಂ. ಆದರೆ ಕನ್ನಡದಲ್ಲಿ ಅಷ್ಟು ದೊಡ್ಡ ಯಶಸ್ಸನ್ನು, ಅದಕ್ಕೆ ಸರಿ ತಮಿಳು ಭಾಷೆಯಷ್ಟು ಯಶಸ್ಸನ್ನು ಕನ್ನಡದಲ್ಲಿ ಗಳಿಸಲಿಲ್ಲ. ಆದರೆ ಒಂದು ಗಣನೀಯ ಚಿತ್ರವಾಗಿತ್ತು ಅನ್ನೋದನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ. ಮುಂದಿನ ಪುಸ್ತಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬುಕಾನನ್. ಅನುವಾದಕರು ಪ್ರೊಫೆಸರ್ ಎಂ.ಜಿ. ರಂಗಸ್ವಾಮಿ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಹೇ, ಮ, ಲು, ಹೇ, ಉ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಪುಷ್ಪ ಅವರು ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಹೆಣ್ಣು ಮಕ್ಕಳು ಹೆತ್ತ ಉರುಳು. ಹೆಣ್ಣು ಮಕ್ಕಳು ಗೊತ್ತಾಯ್ತು ನನಗೆ. ಹೆತ್ತ ಉರುಳು. ಹೆತ್ತವರು. ಹೆತ್ತ ಉರುಳು. ಹೆತ್ತ ಉರುಳು. ಹೆಣ್ಣು ಮಕ್ಕಳು ಉರುಳ ಆಘಾತವಾಗ್ತಾ ಇದೆ ನನಗೆ. ಹೆಣ್ಣು ಮಕ್ಕಳು. ವೀರಭದ್ರಪ್ಪ ಮತ್ತು ಬಾಲಾಜಿ ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ ಪುಷ್ಪ ಅವರು. ಚೂರು
ಆ ಕಡೆ ಈ ಕಡೆ ಮಾಡಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾ ನೋಡಿ. ಹೆಣ್ಣು ಮಕ್ಕಳು ಎತ್ತ ಉತ್ತರವನ್ನ ನೋಡೋಣ. ಹೆಣ್ಣು ಮಕ್ಕಳು ಹೆಚ್ಚು ಉತ್ತೀರ್ಣ. ಈ ಸಲ SSLC ಫಲಿತಾಂಶ ಬಂದಾಗ ಗಮನಿಸ್ತು ಅಂದರೆ ಹೆಣ್ಣು ಮಕ್ಕಳೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೀರ್ಣರಾಗಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಮುಂದಿನ ಪುಸ್ತಕ ಹೋರಾಟದ ಒಂದು ನೋಟ. ಶ್ರೀಮತಿ ಸಿದ್ದಮ್ಮ ಮಹದೇವಪ್ಪ ಮೈಲಾರ ಅವರ ಬದುಕು ಬರಹದ ಕೃತಿ. ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು: 38 ಕೂಡು 70, 95 ಕಳೆ 27, 15 ಗುಣಿಸು 12, 380 ಭಾಗಿಸು 10. ಬದರುತ್ತಿದ್ದಾರೆ ವೀರಭದ್ರಪ್ಪ. ಅಂತಿಮ ಉತ್ತರ 394 ಸರ್. 3, 9, 4 ಅಂತಿದ್ದಾರೆ. ಬಾಲಾಜಿ ಹೌದಾ? ಸರಿಯಾಗಿದೆಯಾ ಉತ್ತರ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 108, 68, 180, 38 ಎಲ್ಲವನ್ನ ಕೂಡಿದ್ರೆ 3, 9, 4 ಬಂದಿದೆ. ವೀರಭದ್ರಪ್ಪ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಹೋರಾಟದ ಒಂದು ನೋಟ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ DS ಲಿಂಗರಾಜು ಅವರು ಬರೆದ ರೋಮಾಂಚಕ ಸುತ್ತಾಣಗಳು. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ವೀರಭದ್ರಪ್ಪನವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಜರ್ಬೇರಿಯಸ್. ಜರ್ಬೆರಾ. ಆಯ್ಕೆಗಳನ್ನು ನೋಡೋಣ. ಜೀನಿಯಾ, ಜರ್ಬೆರಾ, ಗ್ಲಾಡಿಯೋಲಸ್. ಗ್ಲಾಡಿಯೋಲಾ ಅಥವಾ ಗ್ಲಾಡಿಯೋಲಸ್ ಎರಡೂ ಹೇಳ್ತಾರೆ. ಉತ್ತರವನ್ನು ನೋಡೋಣ. ಗ್ಲಾಡಿಯೋಲಸ್ ಉತ್ತರ ಸರಿಯಾಗಿದೆ. ರೋಮಾಂಚಕ ಸುತ್ತಾಣಗಳು ಎನ್ನುವ ಈ ಒಂದು ಪುಸ್ತಕವನ್ನು ಪುಷ್ಪ ಅವರಿಗೆ ಕೊಟ್ಟಿದ್ದೇನೆ. ಸಂಪೂರ್ಣ ಅಲಂಕಾರಿಕ ಸಸ್ಯ ಇದು. ಅಂತಹ ಸುಗಂಧವಾಗಲಿ ಮತ್ತೊಂದಾಗಲಿ ಇರಲ್ಲ. ಆದರೆ ಬಣ್ಣ ಬಣ್ಣಗಳಲ್ಲಿ ಇರೋ ಕಾರಣ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಸಂಪೂರ್ಣ ಬಿಸಿಲು ಬೀಳಬೇಕು ಗಿಡದ ಮೇಲೆ, ಆಗಲೇ ಇದು ಚೆನ್ನಾಗಿ ಬೆಳೆಯೋದು. ಹಾಗಾಗಿ ನೆರಳಲ್ಲಾಗಲಿ ಮನೆಯಲ್ಲಾಗಲಿ ಮನೆಯ ಒಳಗಾಗಲಿ ಬೆಳೆಸಲಿಕ್ಕೆ ಇದು ಸಾಧ್ಯ ಇಲ್ಲ. ಸುಮಾರು 300 ಪ್ರಭೇದಗಳು ಇದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಹಾಗಾಗಿ ವೈವಿಧ್ಯಮಯವಾದ ಬಣ್ಣಗಳನ್ನು ಒಳಗೊಂಡಂಥ ಈ ಗ್ಲಾಡಿಯೋಲಸ್ಸನ್ನು ಖಂಡಿತ ಮನೆಯಲ್ಲಿ ಬೆಳೆಸಬಹುದು. ಮುಂದಿನ ಪುಸ್ತಕ ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು. MK ರಂಗಪ್ಪ ಮಾದಲಗೆರೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅ, ಕಿ, ತಿ, ಸ, ಉ, ನ್ಯಾ, ಥಿ, ಪ. ಪ್ರಶ್ನೆಯನ್ನ ಓದಿ ಮುಗಿಸೋಷ್ಟರಲ್ಲಿ ಪುಷ್ಪ ಹಾಗೂ ಬಾಲಾಜಿ ಇಬ್ರು ಬಜರುತ್ತಿದ್ದಾರೆ. ಮೊದಲಿಗೆ ಪುಷ್ಪ. ಅತಿಥಿ ಉಪನ್ಯಾಸಕಿ. ಅತಿಥಿ ಉಪನ್ಯಾಸಕಿ ಅಂತ ಹೇಳ್ತಾ ಇದ್ದಾರೆ. ಹೌದಾ ಬಾಲಾಜಿ? ಉತ್ತರವನ್ನ ನೋಡೋಣ. ಅತಿಥಿ ಉಪನ್ಯಾಸಕಿ ಉತ್ತರ ಸರಿಯಾಗಿದೆ. ಪುಷ್ಪ ಅವರಿಗೆ ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಜನಸಮೂಹ, ಹುಟ್ಟುವುದು, ಹೂವು. ಮೊದಲಿಗೆ ಬಜರುತ್ತಿದ್ದಾರೆ ಬಾಲಾಜಿ, ಆನಂತರ ಪುಷ್ಪ. ಬಾಲಾಜಿ, ಜನಸಂದಣಿ. 3 ಶಬ್ದ ಸಿಕ್ತಾ? ಬಹುಶಃ ಇಲ್ಲ. ಪುಷ್ಪ, ಜನ ಸಂದಣಿ ಅದೇ ಉತ್ತರವಾ? ಮೊದಲನೇದಕ್ಕೆ ಹುಟ್ಟುವುದು,
ಜನದಟ್ಟಣೆ. ಜನಸಮೂಹ ಅಂತ ಇದೆ. ಹೇಳಿ ವೀರಭದ್ರಪ್ಪ. ಜನರ ಗುಂಪು. ಜನರ ಗುಂಪು. 3 ಶಬ್ದ ಸಿಕ್ಕಿಲ್ಲ ಬಹುಶಃ. ಮನುಸಂಕುಲ. ಮನುಸಂಕುಲ. ಒಂದು ಉತ್ತರ ಜನಜಂಗುಳಿ. 2 ಉತ್ತರ. ಯಾರು ಬೇಕಾದರೂ ಬಜರುತ್ತೆ ಉತ್ತರ ಕೊಡಿ. ಮೊದಲಿಗೆ ಪುಷ್ಪ, ಆನಂತರ ಬಾಲಾಜಿ. ಜನನ. ಹುಟ್ಟುವುದು. ಜನನ. ಜನನ. ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ಅಂತರಗಂಗೆ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನ ಕೊಡಬಹುದು. ಮೊದಲಿಗೆ ಪುಷ್ಪ, ಹೂವು. ಗೊತ್ತಾಗ್ತಾ ಇಲ್ವಾ ಬಾಲಾಜಿ? ಇಬ್ರು ಬಜರ್ ಹೊತ್ತದ್ರಲ್ಲಪ್ಪ. ವೀರಭದ್ರಪ್ಪನವರೇ ಏನಾದರೂ? ಗೂ ಇದೆ ಮಧ್ಯದ ಅಕ್ಷರ. ಉತ್ತರವನ್ನ ನೋಡೋಣ. ಮುಗುಳು ಅಂತ ಹೇಳ್ತಾರೆ. ಮುಗುಳು ಸರಿಯಾದ ಉತ್ತರ ಆಗಿತ್ತು. ಈಗ ಎಲ್ಲಿಗೆ ಬಂದ್ವಿ ನಾವು? ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಕುರ್ಲಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ವೀರಭದ್ರಪ್ಪ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಧೂಪ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಗೌರವಿಸು, ಬೆಂಕಿಯನ್ನು ಹಾಕು. ಗೌರವಿಸು. ಮುಂದಿನ, ಗಟ್ಟಿಯಾದುದು, ಕಲ್ಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಘನ, ಗನಿ. ಘನ. ಮುಂದಿನ ಪ್ರಶ್ನೆ, ಕೀಚಕನ ಮತ್ತೊಂದು ಹೆಸರೇನು? ಸಿಂಹಬಲ, ಶಾರ್ದೂಲ ಬಲ. ಶಾರ್ದೂಲ ಬಲ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಊರಗೌಡನ ಮನೆಯೂ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಇಬ್ಬರ ಕಾಟ, 3ನೆಯವರಿಗೆ ಲಾಭ. ಈ ಇಬ್ಬರು ಯಾರು, 3ನೆಯವರು ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧೂಪ ಹಾಕು, ಗೌರವಿಸು ಸರಿಯಾಗಿದೆ. 2 ಉತ್ತರ ಗಟ್ಟಿಯಾದುದು, ಕಲ್ಲು, ಘನ ಸರಿಯಾಗಿದೆ. 3 ಉತ್ತರ ಸಿಂಹಬಲ ಆಗಿತ್ತು, ಶಾರ್ದೂಲ ಬಲ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಊರಗೌಡನ ಮನೆಯೂ ತೋಳನಿಗೆ ಒಂದೇ. ಊರಗೌಡನ ಮನೆ ಕೋಳಿ ಅಂತ ಹೇಳಿ ಬಿಟ್ಬಿಡುತ್ತೆ ತೋಳ, ತಗೊಂಡು ಹೋಗ್ತಾ ಇರುತ್ತೆ ಅದು. 5ನೇ ಪ್ರಶ್ನೆಗೆ ಉತ್ತರ ಇದು ಕಕ್ಷಿದಾರರು ಮತ್ತು ವಕೀಲರ ಬಗ್ಗೆ ಬರೆದಂತ ಒಂದು ಸೊಗಸಾದ ಒಗಟು. ಎಷ್ಟು ಸರಿ ಉತ್ತರ ಕೊಟ್ರಿ? 2. 2 ಅಲ್ವಾ? 2 3 3 ಇರ್ಬೇಕು. ಸಿಂಹಬಲ ನೀವು ಕೊಟ್ಟಿಲ್ಲ, ಶಾರ್ದೂಲ ಬಲ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕ 2 ಸರಿಯಾಗಿ ಕೊಟ್ಟಂಗಾಯಿತು. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮಾತೆಯ ಮಡಿಲು ಹಾಗೂ ಹರೆಯದ ಕೆರೆತಗಳು ಅಂತ ಒಂದು ಕವನ ಸಂಕಲನ, 2 ಪುಸ್ತಕ ಕೊಟ್ಟಿದ್ದೇನೆ. ಈಗ ಅವಕಾಶ ಪುಷ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಧೂಳು ಕೊಡವು ಎಂಬ ನುಡಿಗಟ್ಟಿನ ಅರ್ಥವೇನು? ತರಾಟೆಗೆ ತೆಗೆದುಕೊಳ್ಳು, ಸ್ವಚ್ಛಗೊಳಿಸು. ಸ್ವಚ್ಛಗೊಳಿಸು. ಮುಂದಿನ ಪ್ರಶ್ನೆ, ಸದ್ದಿಲ್ಲವಾಗು, ಸುಮ್ಮನಾಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಪ್ಪಾಗು, ಗುಮ್ಮಾಗು. ಗಪ್ಪಾಗು. ಮುಂದಿನ ಪ್ರಶ್ನೆ, ಕೀಚಕ ಮತ್ತು ಉಪಕೀಚಕರು ಪೂರ್ವ ಜನ್ಮದಲ್ಲಿ ಏನಾಗಿದ್ದರು? ಕಾಲಯವನರು, ಕಾಲಕೇಯರು. ಕಾಲಕೇಯರು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಊರಿಗೆ 100 ಹಂದಿಯಾದರೆ ಊರನ್ನು ಸ್ವಚ್ಛಗೊಳಿಸೋದಕ್ಕೆ 100 ಹಂದಿ ಬೇಕಂತೆ. ಈ ಒಗಟನ್ನ ಬಿಡಿಸಿ. ಕುರಿ ಕಾಯೋನಿಗೆ ಕರಿಯಮ್ಮನ ಅನುಗ್ರಹ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧೂಳು ಕೊಡವು ಅಂದರೆ ತರಾಟೆಗೆ ತೆಗೆದುಕೊಳ್ಳು. ಸ್ವಚ್ಛಗೊಳಿಸು ಅಂದರೆ ನೇರವಾದ ಅರ್ಥ ಆಗುತ್ತೆ, ನುಡಿಗಟ್ಟಿನ ಅರ್ಥ ಆಗೋಲ್ಲ. 2ನೇ ಪ್ರಶ್ನೆಗೆ ಉತ್ತರ ಗಪ್ಪಾಗು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಾಲಕೇಯರು, ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಊರಿಗೆ 100 ಹಂದಿಯಾದರೆ ಕೇರಿಗೆ ಒಬ್ಬ ನಿಂದಕ ಅಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಾಳಿದಾಸನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಬಾಲಾಜಿ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಧ್ರುವತಾರೆ ಎಂಬ ನುಡಿಗಟ್ಟಿನ ಅರ್ಥವೇನು? ಶಾಶ್ವತವಾಗಿರು,
ಅಶಾಶ್ವತವಾಗಿರು. ಶಾಶ್ವತವಾಗಿರು. ಮುಂದಿನ ಪ್ರಶ್ನೆ. ಆಳವಾದದ್ದು, ಗಹನವಾದದ್ದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಭೀರ, ಗಬ್ಬಿಲ. 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 ಹಾಂ ಸರ್. ಮುಂದಿನ ಪ್ರಶ್ನೆ. ಕುಚೇಲನ ಮತ್ತೊಂದು ಹೆಸರೇನು? ಶ್ರೀಧಾಮ, ಪರಂಧಾಮ. ಪರಂಧಾಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರಿಗೆ ಸುಬೇದಾರನಾದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 3 ಅಕ್ಷರದವನು 3 ಲೋಕವನ್ನು ಕಂಡವನಂತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧ್ರುವ ತಾರೆ, ಶಾಶ್ವತವಾಗಿರು. ಸರಿಯಾಗಿದೆ ತಾವು ಕೊಟ್ಟಂಥ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ ಗಭೀರ ಆಗಿತ್ತು, ಗಬ್ಬಿಲ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಶ್ರೀಧಾಮ ಆಗಿತ್ತು, ಪರಂಧಾಮ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಊರಿಗೆ ಸುಬೇದಾರನಾದರೆ ಸಂತೆಗೆ ಸರದಾರನೇ. 5ನೇ ಪ್ರಶ್ನೆಗೆ ಉತ್ತರ ಸರ್ವಜ್ಞ. ಸರ್ವಜ್ಞನನ್ನು ಹೇಗೆ ಮರೀಲಿಕ್ಕೆ ಸಾಧ್ಯ ನಾವು? 1 ಪ್ರಶ್ನೆಗೆ ಸರಿಯಾದ ಉತ್ತರ ತಾವು ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೀರಿ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವೀರಭದ್ರಪ್ಪ ಅವರಿಗೆ 2 4 ಪುಸ್ತಕಗಳು ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪುಷ್ಪಾ ಅವರಿಗೆ 6 ಪುಸ್ತಕಗಳು ತಮಗೆ ದೊರೆಯುತ್ತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಬಾಲಾಜಿ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮಳೆಗಾಲ ಆರಂಭವಾಗಿದೆ. ಮಳೆ ಕೊಯ್ಲು ಮಾಡಲಿಕ್ಕೆ ಇದು ಸಕಾಲ. ಖಂಡಿತ ಮಾಡಿ. ಅದರ ಒಂದು ಪುಟ್ಟ ಎಚ್ಚರಿಕೆ, ನಿಮ್ಮ ಮನೆಯ ಆಸುಪಾಸು ಮೇಲೆ ಮುಂದೆ ಎಲ್ಲಾದರೂ ತೆಂಗಿನ ಕರಟ ಬಿದ್ದಿದ್ರೆ, ಎಳನೀರು ಬಿದ್ದಿದ್ರೆ, ಹಳೆ ಟೈರ್ ಇದ್ದರೆ ಅವುಗಳಲ್ಲಿ ನೀರು ಸಂಗ್ರಹ ಆಗಬಾರ್ದು. ನೀರು ಸಂಗ್ರಹ ಆಯಿತು ಅಂದರೆ ಅಲ್ಲಿ ಸೊಳ್ಳೆಗಳು ಬೆಳೆಯುತ್ತೆ. ಒಂದು ಹೆಜ್ಜೆ ಗುರುತಿತ್ತಂತೆ ಮಣ್ಣಲ್ಲಿ. ಹೆಜ್ಜೆ ಗುರುತಂದರೆ ಎಷ್ಟು ಆಳ ಇರುತ್ತೆ. ಅಲ್ಲಿ ನೀರು ಸಂಗ್ರಹ ಆಗಿತ್ತು, ಅಲ್ಲಿ ಸೊಳ್ಳೆ ಮರಿಗಳನ್ನು ಇಟ್ಟಿತ್ತು. ಹಾಗಾಗಿ ಮನೆ ಸುತ್ತಮುತ್ತಲೂ ಎಲ್ಲೂ ನೀರು ನಿಲ್ಲದ ಹಾಗೆ ಎಚ್ಚರಿಕೆ ವಹಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.